ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕುಳಿತುಕೊಳ್ಳೋಣ. ಶಾಂತವಾದಂಥ ಸಮಯ, ಸಾಯಂಕಾಲದ ಸಮಯದಲ್ಲಿ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮರು ಎಲ್ಲರ ಮನಸ್ಸಿನಲ್ಲಿ ಕೂಡ ಮಾತನಾಡಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆಯಾಗಿದೆ. ಏಕೆಂದರೆ ಪವಿತ್ರಾತ್ಮರು ಮಾತನಾಡುವಾಗ ಕೆಲವು ನಾವು ಹೇಳುವ ಮಾತುಗಳು ಕೆಲವರಿಗೆ ಬೇಸರ ತರಬಹುದು, ಆದರೆ ಪವಿತ್ರಾತ್ಮರು ಮಾತನಾಡುವುದನ್ನೇ ನಾವು ಹೇಳಬೇಕಾಗಿದೆ. ಏಕೆಂದರೆ ಯೇಸು ಕ್ರಿಸ್ತರು ಕೂಡ ಆಗ ನಮಗೆ ಏನು ಹೇಳಿದ್ದಾರೆ ಎಂಬುದಾದರೆ, ನಾವು ಬರೀ ಮಿತ್ರರನ್ನಷ್ಟೇ ಪ್ರೀತಿಸೋದಲ್ಲ, ಶತ್ರುಗಳನ್ನು ಕೂಡ ಏನು ಮಾಡಬೇಕು? ಶತ್ರುಗಳನ್ನು ಪ್ರೀತಿಸಬೇಕು ಎಂಬುದಾಗಿ ಯೇಸು ಕ್ರಿಸ್ತರು ನಮಗೆ ಹೇಳಿದ್ದಾರೆ. ಅದು ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇಡಬೇಕು. ನಾವು ಶತ್ರುವನ್ನು ಪ್ರೀತಿಸಲು ನಮಗೆ ಯಾವಾಗ ಸಾಧ್ಯ? ಅದು ನಾವು ತಿಳಿಬೇಕು. ಫಸ್ಟ್ ಪವಿತ್ರಾತ್ಮರು ನಮ್ಮೊಳಗೆ ಬಂದಾಗ ಮಾತ್ರ ನಾವು ಶತ್ರುಗಳನ್ನು ಪ್ರೀತಿಸಲು ಸಾಧ್ಯ. ಇಲ್ಲರೆ ಸಾಧ್ಯ ಇದೆಯಾ? ಅವನನ್ನು ಕಂಡರೆ ನಮಗೆ ಅಸೂಯೆ, ನಮಗೆ. ಏಕೆಂದರೆ ಅವನು ನಮ್ಮಲ್ಲಿ ಏನೋ ತಪ್ಪು ಮಾಡಿರುತ್ತಾನೆ, ಆದರೆ ನಾವು ಅವನನ್ನು ಕ್ಷಮಿಸಲು ತಯಾರಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತರೇ ಸ್ವತಃವಾಗಿ ಹೇಳಿದ್ದಾರೆ, ನೀವು ನಿಮ್ಮ ಮಿತ್ರರನ್ನು ಮಾತ್ರವಲ್ಲ ಶತ್ರುವನ್ನು ಕೂಡ ಪ್ರೀತಿಸಬೇಕು ಎಂಬುದಾಗಿ. ಇದು ನಾವು ಮುಖ್ಯವಾಗಿ ಇಂದು ತಿಳಿಯುವಂಥ ವಾಕ್ಯವಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನ. ನೋಡಿ, ದೇವರ ವಾಕ್ಯ ನಮ್ಮನ್ನು ಪೀಡಿಸುವವರು ಯಾರು ಇದ್ದರೆ, ನಮಗೆ ಏನೋ ಒಂದು ಸಂಕಟವಿದೆ, ಅದನ್ನು ಎಷ್ಟೋ ಜನ ಈ ಲೋಕದಲ್ಲಿ ಹೀಯಾಳಿಸುವವರಿದ್ದಾರೆ. ಅವನಿಗೆ ಈ ಥರದ ರೋಗ ಬಂದಿದೆ ಅಥವಾ ಈ ಥರದ ಸಂಕಷ್ಟ ಬಂದಿದೆ, ಆತನಿಗೆ ನಾವು ಏನು ಮಾಡಬೇಕು? ಪ್ರೀತಿಸಲು ದೇವರು ಕರೆ ಕೊಟ್ಟಿದ್ದಾರೆ. ಯಾರ ಮುಖಾಂತರ? ಪವಿತ್ರಾತ್ಮರ ಮುಖಾಂತರ. ಪವಿತ್ರಾತ್ಮರು ನಮ್ಮೊಳಗೆ ಬಂದಾಗ ಅದು ಪ್ರೀತಿಸಲು ನಮಗೆ ಸಾಧ್ಯ. ಏಕೆಂದರೆ ನಾವು ಸ್ವರ್ಗದ ಕಡೆಗೆ ಕಣ್ಣೆತ್ತಿ ನೋಡುವಂಥವರು, ಕ್ರೈಸ್ತರ ಮಕ್ಕಳಾಗಿದ್ದೇವೆ. ಇದನ್ನು ನಾವು ತಿಳಿದಾಗ ನಮಗೆ ಯಾರು ಎಷ್ಟೇ ದ್ರೋಹ ಮಾಡಿರಬಹುದು, ನಾವು ಆತನನ್ನು ಪ್ರೀತಿಸುವುದೇ ಬಹು ಮುಖ್ಯವಾದ ಒಂದು ಅಂಶ. ಆಗಲೂ ನಾನು ಹೇಳಿದೆ, ನಮ್ಮ ಮನಸ್ಸಿನಲ್ಲಿ ಯಾರಾದರೂ ದ್ವೇಷಿಗಳಿದ್ದರೆ ಏನು ಮಾಡಿ? ಕ್ಷಮಿಸಿಬಿಡಿ ಎಂಬುದಾಗಿ. ಆದರೆ ಕ್ಷಮಿಸೋದಲ್ಲ, ಈಗ ಹೇಳುವ ವಾಕ್ಯ ಪ್ರೀತಿಸಿರಿ ಎಂಬುದಾಗಿಯೂ ಕೂಡ ದೇವರು ಒತ್ತಿ ಒತ್ತಿ ನಮಗೆ ಹೇಳುತ್ತಿದ್ದಾರೆ. ಮುಂದೋದಿ. ನೋಡಿ, ಸಾಕು. ದೇವರು ಕೆಟ್ಟವರು ಒಳ್ಳೆಯವರು ಎರಡೂ ವಿಧದ ವ್ಯಕ್ತಿಗಳು ಈ ಭೂಮಿ ಮೇಲೆ ಜೀವಿಸುತ್ತಿದ್ದಾರೆ ಎಂಬುದಾಗಿ ದೇವರಿಗೆ ಗೊತ್ತಿದೆ. ಆದರೆ ನೀನು ಕೆಟ್ಟವನು, ನಿನಗೆ ಇಂದು ನಿನ್ನನ್ನು ಕತ್ತಲೆಯಲ್ಲೇ ಇಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ದಾರಾ? ಪ್ರತಿ ಎಲ್ಲರ ಮೇಲೂ ಸೂರ್ಯ ಚಂದ್ರನ ಬೆಳಕನ್ನು ದೇವರು ಇಂದು ಕೊಡುತ್ತಿದ್ದಾರೆ. ಏಕೆಂದರೆ ದೇವರು ಕೊಡುವಂಥ ಬೆಳಕಿನಲ್ಲಿ ನಾವು ಇರುವಾಗ ಅದೇ ರೀತಿ ನಾವು ಬೆಳಕಾಗಿರಬೇಕು. ನಮ್ಮ ಎಷ್ಟೋ ಶತ್ರುಗಳು ನಮಗಿರಬಹುದು, ಅವೆಲ್ಲವನ್ನು ಬಿಟ್ಟು ನಾವು ಈ ಪಾಸ್ಕಾ ಕಾಲದ ಸಮಯದಲ್ಲಿ ನಾವು ಅನೇಕ ಬಾರಿ ಎಷ್ಟೋ ಜನರ ಹತ್ರ ಮಾತು ಬಿಟ್ಟರೂ ಕೂಡ ನಾವು ಈ ಪಾಸ್ಕಾ ಹಬ್ಬದ ಸಮಯದಲ್ಲಿ ಅವರಲ್ಲಿ ಮಾತನಾಡುವ ಒಂದು ಪದ್ಧತಿ ಕೂಡ ನಮ್ಮಲ್ಲಿದೆ, ಇಲ್ವಾ ಬ್ರದರ್? ಅನೇಕರು ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಪಾಸ್ಕದ ಸಮಯದಲ್ಲಿ ಯಾರಾದರೂ ಮಾತನಾಡಿಸಿದರೆ ಅವರಲ್ಲಿ ಕ್ಷಮೆ ಕೇಳೋಣ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಇದು ದೇವರು ಯಾವಾಗಲೂ ಪ್ರತಿಬಿಂಬಿಸುವಂಥ ಒಂದು ವಾಕ್ಯ. ಬೈಬಲ್ ತೆರೆದರೆ ಇದು ವಾಕ್ಯ ನಮಗೆ ಬರಬೇಕು, ಆವಾಗ ನಾವು ಬಿಡುಗಡೆ ಹೊಂದಲು ಸಾಧ್ಯ. ಏಕೆಂದರೆ ಈ ವಾಕ್ಯ ಬಹು ಮುಖ್ಯವಾಗಿದೆ. ಯೇಸು ಸ್ವಾಮಿ ಹೇಳುವಂಥ ವಾಕ್ಯಗಳು ನಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡಬೇಕು. ಮುಂದೋದಿ. 40ನೇ ವಚನ, 5:46. ನೋಡಿ, ಇಲ್ಲಿ ದೇವರು ಹೇಳ್ತಾರೆ, ನಮ್ಮನ್ನು ಪ್ರೀತಿಸುವವರನ್ನು ಮಾತ್ರ ನಾವು ಪ್ರೀತಿಸಿದರೆ ನಾವು ಏನು ಪ್ರಯೋಜನ? ನಮ್ಮನ್ನು ದ್ವೇಷಿಸುವವರನ್ನು ನಾವು ಪ್ರೀತಿಸಿ ಕ್ರಿಸ್ತನ ಪ್ರೀತಿಯನ್ನು ಹಂಚಿಕೊಂಡಾಗ ಆತನಿಗೆ ನಾನು ಅವನನ್ನು ಇಷ್ಟು ಪ್ರೀತಿಸಿದರೂ
ಆತನು ನನ್ನನ್ನು ಪ್ರೀತಿಸುವುದನ್ನು ನಾನು ದ್ವೇಷ ಮಾಡುತ್ತಿದ್ದೇನೆ, ಆದರೂ ಸಹ ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ಆತನಿಗೆ ತಿಳಿದಾಗ ನಾವು ಹೇಳುವುದು ಒಂದೇ ಒಂದು ಮಾತು, ಕ್ರಿಸ್ತನು ನಮ್ಮಲ್ಲಿದ್ದಾನೆ ಎಂಬುದಾಗಿ. ಯಾರಿದ್ದಾರೆ? ಕ್ರಿಸ್ತನು ನಮ್ಮಲ್ಲಿದ್ದಾರೆ ಎಂಬುದಾಗಿ ನಾವು ಹೇಳಬೇಕಾಗುತ್ತದೆ. ಏಕೆಂದರೆ ನಮಗೆ ಯಾರೋ ಏನೋ ಹೇಳಬಹುದು, ಇಲ್ಲಿ ಹೋಗಿ ಬೋಧಿಸುತ್ತಿದ್ದಾರೆ ಅಥವಾ ಇನ್ನೇನೋ ಇವರಿಗೆ ತಲೆ ಕೆಟ್ಟಿದೆ ಎಂಬುದಾಗಿ. ಆದರೂ ನಾವು ಅಂಥವ್ರನ್ನ ಬ್ರದರ್ ಯಾವಾಗಲೂ ಹೇಳ್ತಿರ್ತಾರೆ, ನಮಗೆ ಹುಚ್ಚ ಅಂತಾರೆ ಎಷ್ಟೋ ಜನ, ಅನೇಕರು. ಅದು ನನಗೆ ಸಂತೋಷ ಅಂತ. ಆ ಮಾತು ನನಗೆ ತುಂಬ ಹೃದಯದಲ್ಲಿ ಸಂತೋಷವನ್ನು ಉಂಟು ಮಾಡುತ್ತದೆ. ಯಾಕೆಂದರೆ ಆ ರೀತಿ ಹೇಳಿದರೂ ಸಹ ಅವರು ಸಂತೋಷ ಪಡುವಂಥ ವ್ಯಕ್ತಿ ಆ ಮನಸ್ಸಿನಲ್ಲಿ ಬರುವುದು ತುಂಬ ಕಡಿಮೆ ಜನಕ್ಕೆ ಮಾತ್ರ. ಏಕೆಂದರೆ ಹೇಳಿದ ತಕ್ಷಣ ತಟ್ಟಂತ ನಮಗೆ ಏನಾಗ್ತದೆ? ಕೋಪ ಬರುತ್ತದೆ. ಆದರೆ ಅದು ಪ್ರೀತಿಯಿಂದ ಸಹನೆಯಿಂದ ನಾವು ಕೇಳುವಾಗ, ನಾವು ಅದನ್ನು ಸ್ವೀಕರಿಸುವಾಗ ಕ್ರಿಸ್ತನು ಪವಿತ್ರಾತ್ಮರ ಮುಖಾಂತರ ನಮ್ಮಲ್ಲಿ ಸಂತೋಷ ಪಡುತ್ತಾರೆ. ಅದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಏಕೆಂದರೆ ನಾವು ಅನೇಕ ಬಾರಿ ವಾಹನದಲ್ಲಿ ಹೋಗುವಾಗ, ಎಷ್ಟೋ ಸಾರಿ ವಾಹನದಲ್ಲಿ ನಾವು ಡ್ರೈವಿಂಗ್ ಮಾಡುವಾಗ ಯಾರು ಅಡ್ಡ ಬಂದರೆ ನಮಗೆ ಕೋಪ ತಟ್ಟಂತ ಬರುತ್ತದೆ. ಆದರೆ ಎಷ್ಟು ಬಂದಾಗ ನಾನು ಅನೇಕ ಬಾರಿ ನನ್ನಲ್ಲಿ ತಾಳ್ಮೆಯನ್ನು, ಯಾರು ಏನು ಬೇಕಾದ್ರೆ ಹೇಳಲಿ, ನಾನು ಸಂತೋಷವಾಗಿ ಅದನ್ನು ಸ್ವೀಕರಿಸಿದ ಅನುಭವ ನನಗಿದೆ. ನಾನು ಒಂದು ಸರಿ ಕಾರು ನಿಲ್ಲಿಸೋಗಿದ್ದೆ, ಬರಬೇಕಾದ್ರೆ ಅದ್ರ ಗ್ಲಾಸ್ ಒಡೆದೋಗಿತ್ತು. ಆದರೆ ನಾನು ಏನು ಅದನ್ನು ಟೆನ್ಷನ್ನೇ ಮಾಡಲಿಲ್ಲ. ದೇವರು ಒಂಥರ ನನಗೆ ಸಮಾಧಾನವನ್ನು ಒದಗಿಸಿದರು. ಆದರೆ 5,000 ಖರ್ಚು ಮಾಡಬೇಕಲ್ಲಿ, ಆದರೂ ದೇವರು ನನಗೆ ಅದು ಏನೂ ಒಂದು ಅನ್ನಿಸ್ಲಿಲ್ಲ. ಯಾಕೆಂದರೆ ನಾನು ಅದು ಯಾರೋ ಹೊಡೆದಿರ್ಬೋದು, ಏನೋ ಆಗಿರ್ಬೋದು, ದೇವರು ಅದನ್ನು ನನಗೆ ಸಂತೋಷ ಸಮಾಧಾನವಾಗಿ ನನ್ನ ಜೀವಿತದಲ್ಲಿ ಆ ರೀತಿ ಒಂದು ಅನುಭವ ಕೂಡ ದೇವರು ಮಾರ್ಪಡಿಸಿದ್ದಾರೆ. ಇದಕ್ಕೆ ನಾನು ದೇವರಿಗೆ ಯಾವಾಗಲೂ ಕೃತಜ್ಞತಾ ಸ್ತುತಿಯನ್ನು ಹೇಳುತ್ತಿರುವುದು ಈ ಒಂದು ವಿಚಾರಕ್ಕೆ. ಏಕೆಂದರೆ ಯಾರು ಏನು ಬೇಕಾದ್ರೆ ಹೇಳಲಿ, ನಮಗೆ ಕೋಪ ಬರಬಾರದು. ಕೋಪ ಬಂದರೆ ದ್ವೇಷ ಅಲ್ಲಿ ಉತ್ಪತ್ತಿಯಾಗಲು ಆರಂಭಿಸುತ್ತದೆ. ಕೋಪ ಬಂದಾಗ ಏನಾಗ್ತದೆ? ದ್ವೇಷ, ಕೋಪನೇ ಬೀಜ ಬಿತ್ತುವಂಥದ್ದು, ಮೊಳಕೆ ಉಬ್ಬಲು ಶುರುವಾಗುತ್ತದೆ. ಆಗ ನಮ್ಮ ಜೀವಿತದಲ್ಲಿ ಬೇಸರಗಳು, ಅನೇಕ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಉದ್ಭವಿಸಲು ಆರಂಭವಾಗುತ್ತದೆ ಎಂಬುದಾಗಿ ಈ ವಾಕ್ಯ ನಮಗೆ ಹೇಳುತ್ತದೆ. ಮುಂದೆ ಓದಿ. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅನ್ಯ ಜನರು ಅಂದರೆ ಕ್ರಿಸ್ತರಲ್ಲೂ ಅನ್ಯ ಜನರು ಅಂತಲೇ ಹೇಳ್ತಾರೆ. ಕ್ರಿಸ್ತರಿಗೆ ಎಲ್ಲರಿಗೂ ಕ್ರಿಸ್ತರಂತಲೇ ಹೇಳಲ್ಲ. ಯಾಕಂದರೆ ಕ್ರಿಸ್ತನ ಅರಿವು ಅನೇಕರಿಗೆ ಇರುವುದಿಲ್ಲ. ಭಾನುವಾರದ ಕ್ರೈಸ್ತರು ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಇದ್ದಾರಾ? ಭಾನುವಾರದ ಕ್ರೈಸ್ತರು ಅಂತ ನಾನು ಅವರಿಗೆ ಓಪನ್ ಆಗಿ ಹೇಳೋದು, ಭಾನುವಾರದ ಕ್ರೈಸ್ತರು. ಇನ್ನು ಕೆಲವರು ಭಾನುವಾರದಲ್ಲ, ಎರಡೇ, ಒಂದು ಜ್ಞಾನಸ್ಥಾನ, ಒಂದು ಮರಣಸ್ಥಾನ, ಎರಡಕ್ಕೆ ಕ್ರೈಸ್ತರಾದವರು ಅನೇಕ ಜನ ಇದ್ದಾರೆ. ಅಂಥವರು ಕೂಡ ಕ್ರೈಸ್ತರೇ, ಅವರಿಗಲ್ಲ, ಅವರು ಕೂಡ ಅನ್ಯ ಜನರೇ. ನಾವು ಇನ್ನೊಬ್ಬರನ್ನು ದ್ವೇಷ ನಮ್ಮಲ್ಲಿ ಹುಟ್ಟಿದಾಗ, ನಾವು ಶತ್ರುಗಳನ್ನು ಪ್ರೀತಿಸದಿದ್ದರೆ ನಾವು ಕೂಡ ಅನ್ಯರಾಗುತ್ತೇವೆ. ನಾವು ಕೂಡ ಕ್ರಿಸ್ತರ ಮಕ್ಕಳಾಗಿ ಸ್ವರ್ಗವನ್ನು ಕಾಣಲು ಸಾಧ್ಯವಾಗುವುದಿಲ್ಲ. ದೇವರು ನಮಗೆ ಬಹು ಮುಖ್ಯವಾಗಿ ಒಂದು ಬಹುಮಾನವಾಗಿ ಕೊಟ್ಟಿರುವುದು ದೇವರ ವಾಕ್ಯವಾಗಿದೆ. ದೇವರ ಆತ್ಮನು ಪರಿಶುದ್ಧಾತ್ಮನ ಪ್ರಕಾರ ಪವಿತ್ರಾತ್ಮನ ವರಗಳಿಂದ ತುಂಬಿಸಿದಾಗ ನಾವು ದೇವರ ವಾಕ್ಯದ ಮುಖಾಂತರ ಅನೇಕರಿಗೆ ವಾಕ್ಯಗಳನ್ನು ಮುಟ್ಟಿಸಲು ನಮ್ಮನ್ನು ದೇವರು ಇಲ್ಲಿ ನಿಲ್ಲಿಸಿದ್ದಾರೆ ಎಂದರೆ ಅನೇಕರಿಗೆ ನಾವು ದೇವರ ವಾಕ್ಯ ಹೇಳಬೇಕಾಗಿದೆ. ಏಕೆಂದರೆ ದೇವರ ವಾಕ್ಯ ನಾವೆಲ್ಲ ಕಲಿತುಕೊಂಡು ಹೋದಾಗ ಇನ್ನೊಬ್ಬರನ್ನು ನಾವು ದ್ವೇಷಿಸಿದರೆ ಅದು ಹೇಳಿಯೂ ಕೂಡ ನಿನ್ನೆ ನಾನು ಹೇಳಿದ ರೀತಿಯಲ್ಲಿ ಕೆಳಗೆ ಪಾತ್ರೆ ತೂತದ ರೀತಿಯಲ್ಲಿ ಅದು ಸೋರಲು ಆರಂಭಿಸುತ್ತದೆ ನಮ್ಮ ಜೀವಿತದಲ್ಲಿ ಎಂಬುದಾಗಿ ನಾನು ಹೇಳಲು ಬಯಸ್ತೇನೆ. ಏಕೆಂದರೆ ದೇವರು ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಒಂದೊಂದು ಕಾರ್ಯವನ್ನು ಮಾಡುವಾಗ ನಾವು ದೇವರಿಗೆ ಹತ್ತಿರವಾಗಬೇಕು. ಯೋಹಾನ 14:26 ತೆಗಿರಿ. ಯಾಕೆ ದೇವರು ಕೆಲವೊಂದು ಮಾತುಗಳು ಹೇಳುವಾಗ ನಮಗೆ ದೇವರೊಡನೆ ನಾವು ಹತ್ತಿರವಾಗಬೇಕಾಗುತ್ತದೆ. ದೇವರ ಮಾತನ್ನು ಕೇಳಿ ನಾವು ಬೇಸರಗೊಳ್ಳುವ ಅವಶ್ಯಕತೆ ಇಲ್ಲ. ಕೆಲವು ಮಾತುಗಳನ್ನು ಮಾತುಗಳಿಂದ ಕೆಲವರಿಗೆ ಬೇಸರವಾಗಿರಬಹುದು, ಆದರೆ ದೇವರು ನಮ್ಮೊಂದಿಗೆ ಇರುವಾಗ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೋಹಾನ 14:26. ನೋಡಿ, ದೇವರ ವಾಕ್ಯ ಇಲ್ಲಿ ಹೇಳುತ್ತೆ,
ಅನೇಕ ವಿಷಯಗಳಲ್ಲಿ ನಮಗೆ ದೇವರು ಪ್ರಾರ್ಥನೆ ಮಾಡುವಾಗ ನಮಗೆ ಅನೇಕ ದರ್ಶನಗಳು ಕೊಡುವುದು ಯಾರು? ಪಿತನು ಕಳಿಸಿಕೊಟ್ಟಂಥ ಪವಿತ್ರಾತ್ಮರು ನಮಗೆ ದರ್ಶನ ಕೊಡುವಾಗ ದೇವರ ಮುಂದೆ ನಾವು ಅನೇಕ ವಿಚಾರಗಳನ್ನು ಹೇಳಲು ಸಾಧ್ಯವಾಗುತ್ತದೆ. ದೇವರು ಪವಿತ್ರಾತ್ಮರನ್ನು ಕಳಿಸದಿದ್ದರೆ ನಮಗೆ ಇಲ್ಲಿ ಬೋಧಿಸಲು ಸಾಧ್ಯವಾಗಲ್ಲ. ಆಗುತ್ತಾ ಬ್ರದರ್? ಇಲ್ಲ, ಇಲ್ಲಿ ಬಂದು ನಿಂತಾಗ ನಾವು ಅಲ್ಲಿ ಯಾವುದೋ ವಾಕ್ಯ ಓದಿ ಬಂದಿರ್ತೀವಿ, ಇಲ್ಲಿ ಬಂದಾಗ ಅದು ಬೇರೆ. ಯಾಕೆಂದರೆ ದೇವರಾತ್ಮ ಇಲ್ಲಿ ಮಾತನಾಡೋದು ಯಾರು? ದೇವರ ಪವಿತ್ರಾತ್ಮನ ವರಗಳು ಇಲ್ಲಿ ನಮ್ಮಲ್ಲಿ ನೆಲೆಸಿದಾಗ ಮಾತ್ರ ನಾವು ಅದನ್ನು ಸ್ವೀಕರಿಸಿ ಇನ್ನೊಬ್ಬರಿಗೆ ಸಾರಲು ಸಾಧ್ಯ. ಪೇಕ್ಷಿತರ ಕಾರ್ಯಕ್ರಮ 1:8. ನೋಡಿ, ದೇವರ ವಾಕ್ಯ ಹೇಳುತ್ತೆ, ಪವಿತ್ರಾತ್ಮ ಯಾರ ಮೇಲೆ ಬಂದಾಗ? ಪವಿತ್ರಾತ್ಮರು ನಮ್ಮ ಮೇಲೆ ಬಂದಾಗ ಮಾತ್ರ ನಾವೇನಾಗಲು ಸಾಧ್ಯ? ಶಕ್ತಿಯುತರಾಗಲು. ಶಕ್ತಿ ಇರುವಂಥ ವಾಕ್ಯಗಳನ್ನು ನಾವು ಅನೇಕರಿಗೆ ಹೇಳಲು ದೇವರು ನಮಗೆ ಕಳಿಸುವಾಗ ಮಾತ್ರ ಸಾಧ್ಯ. ಏಕೆಂದರೆ ನಾವಿಲ್ಲಿ ಫಸ್ಟೇ ಓದ್ತೀವಿ, ನಾವು ಸುಮ್ಮನೆ ನಮ್ಮ ದ್ವೇಷಿಗಳನ್ನು ಪ್ರೀತಿಸಲು ಸಾಧ್ಯವಿಲ್ಲ. ದೇವರು ಏನು ಮಾಡಿದ್ದಾರೆ ಇಲ್ಲಿ? ಇನ್ನೊಂದು ಸರಿ ಓದಮ್ಮ ವಾಕ್ಯ, ಅದು ಹೇಳಿ ಎಲ್ಲರೂ. ಆದರೆ ನಮ್ಮ ಮೇಲೆ, ನಿಮ್ಮ ಮೇಲೆ, ನಮ್ಮ ಮೇಲೆ ಅಂತ ಓದಿ. ನಮ್ಮ ಮೇಲೆ ಬಂದಾಗ ಶಕ್ತಿಯುತರಾಗಲು ಆಗ್ತೇವೆ. ಯಾವಾಗ ಆಗ್ತೀವಿ? ಪವಿತ್ರಾತ್ಮರು ನಮ್ಮ ಮೇಲೆ ಬಂದಾಗ. ಇದು ನಾವು ದೇವರು ನಮಗೆ ಕಳಿಸುವಂಥ ಒಂದು ಆತ್ಮ. ಸ್ವರ್ಗೀಯ ಬಾಗಿಲನ್ನು ತೆಗೆದಾಗ, ದೀಕ್ಷಾ ಸ್ನಾನವಾದಾಗ ಸ್ವರ್ಗದ ಬಾಗಿಲು ತೆರೆಯಿತು ಎಂಬುದಾಗಿ ನಾವು ಓದ್ತಾ ಇದ್ದೀವಿ. ಯಾವಾಗ ನಮ್ಮ ಜೀವಿತದಲ್ಲಿ ದೀಕ್ಷಾಸ್ನಾನ ಆದ ತಕ್ಷಣ, ಅನೇಕರಿಗೆ ದೀಕ್ಷಾಸ್ನಾನ ಆಗಿದೆ ಆದ ತಕ್ಷಣ ಕೆಲವರು ಪವಿತ್ರಾತ್ಮರಾಗಿರುವುದಿಲ್ಲ. ಏಕೆಂದರೆ ಅನೇಕರನ್ನು ನಾನು ಕಂಡಿದ್ದೇನೆ. ಇಂದು ಇದು ಪಾಸ್ಕಾ ಕಾಲ, ನಮಗೆ ಅನೇಕರು ಮಾಂಸಾಹಾರವನ್ನು ತ್ಯಜಿಸಿಬಿಡ್ತಾರೆ, ಅನೇಕರು ಕುಡಿಯೋದನ್ನು ಬಿಟ್ಬಿಡ್ತಾರೆ. ಆಮೇಲೆ ಅವ್ರನ್ನ 40 ದಿನ ಅಷ್ಟೇ, ಆಮೇಲೆ ಹುಡುಕಬೇಕು ಚರಂಡಿಲಿ. 41ನೇ ದಿನ ಎಲ್ಲಿರ್ತಾರೆ? 40 ದಿನ ಅಷ್ಟೇ ಪಾಸ್ಕ ಅವರಿಗೆ. ಯಾವತ್ತು? 40. ಇನ್ನೂ ಅನೇಕರಿದ್ದಾರೆ ಮಾಂಸಾಹಾರಗಳನ್ನು. ಯಾಕೆ? ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ಎಷ್ಟೋ ಜನ ಬಿಟ್ಟಿದ್ದಾರೆ. ಇದು ಪಾಸ್ಕನೂ ಆಯಿತು, ಕೊಲೆಸ್ಟ್ರಾಲು ಕಡಿಮೆ ಆಯಿತು. ಇದು ದೇವರು ಆತ್ಮ ಮಾಡುವಂಥ ಕೆಲಸವಲ್ಲ. ಇದು ಆತ್ಮ ಮಾಡುವಂಥ ಕೆಲಸನ ಅಲ್ಲ. ಇದನ್ನು ನಾವು ಅನೇಕರು ಒಂದು ದಿನ ಒಂದು ಗುರುಗಳು ಹೇಳ್ತಿದ್ದರು, ಒಂದು ಸ್ತ್ರೀ ಬಂದು ಆ ಗುರುಗಳಿಗೆ ಹೇಳಿದ್ರಂತೆ, ಪೋಪರಿಗೆ ಹೋಗಿ ಹೇಳಿ 365 ದಿನವೂ ಪಾಸ್ಕಾ ಕಾಲ ಎಂದು ಅನೌನ್ಸ್ ಮಾಡಲು. ಯಾಕೆ ಅಂತ ಆ ಗುರುಗಳು ಕೇಳಿದಾಗ, ನನ್ನ ಮಗ ಆ 40 ದಿನ ಮಾತ್ರ ಕುಡಿಯುವುದಿಲ್ಲ, ಬಾಕಿ 320 ದಿನವೂ ಆತನು ಎತ್ತುಕೊಂಡೇ ಬರಬೇಕು ಎಂಬುದಾಗಿ. ಇದಾಗಿದೆ ಇವತ್ತು ನಮ್ಮ ಒಂದು ಕ್ರಿಸ್ತಿಯ ಜೀವಿತವನ್ನು ಅನೇಕರು ನೋಡಿ ಬದಲಾಗುವುದು ಬಿಟ್ಟು ಅನೇಕರು ನಮ್ಮಿಂದಲೇ ಕೆಡುತ್ತಿದ್ದಾರೆ. ಕೆಲವರು ಅರಿಯದೆ ಅಂಥವರಿಗೆ ನಾವು ಪ್ರೀತಿಸಿ, ಅಂಥವರಿಗೆ ನಾವು ದೇವರ ವಾಕ್ಯವನ್ನು ಹೇಳಲು ಹೋದರೂ ಅನೇಕರು ಕೇಳುವುದಿಲ್ಲ. ಆದರೆ ನಮಗೊಂದು ಕರ್ತವ್ಯವನ್ನು ದೇವರು ಆತನ ಆತ್ಮದ ಮುಖಾಂತರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ತಲೆಬಾಗಬೇಕಾಗಿದೆ, ದೇವರ ವಾಕ್ಯವನ್ನು ಹೇಳಬೇಕಾಗಿದೆ. ಇದಾಗಿದೆ ನಾವು ಈ ದಿನ ಪವಿತ್ರಾತ್ಮರ ಮುಖಾಂತರ ಅನೇಕ ವಿಷಯಗಳನ್ನು ದೇವರು ತಿಳಿದುಕೊಳ್ಳುವುದು ನಮಗೆ. ಯಾಕೆಂದರೆ ದೇವರ ವಾಕ್ಯ ಓದುವಾಗ ಅನೇಕ ಬಾರಿ ನಮಗೆ ಅರ್ಥವಾಗಲ್ಲ. ಅದನ್ನು ಕೂಡ ನಾವು ಪವಿತ್ರಾತ್ಮರ ಮುಖಾಂತರ ಕೇಳುವುದು. 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಪದೇ ಅದೇ ವಾಕ್ಯವನ್ನು ಧ್ಯಾನಿಸುವಾಗ ಪವಿತ್ರಾತ್ಮರು ನಮ್ಮೊಂದಿಗೆ ಮಾತನಾಡುತ್ತಾರೆ. ಏಕೆಂದರೆ ಒಂದು ಸಾರಿ ನಾವು ವಾಕ್ಯ ಓದಿ ನಮ್ಗೆ ಅರ್ಥ ಆಗಲ್ಲ, ಬಿಟ್ಬಿಡ್ತೀವಿ, ತಿರುಗಿ ಇನ್ನೊಂದು ಸಾರಿ ನಾವು ಓದಲ್ಲ. ಯಾಕೆಂದರೆ ಆಗ ಆತ್ಮನು ನಮ್ಮಲ್ಲಿ ಬರುವುದಿಲ್ಲ. ದೇವರೇ, ಪವಿತ್ರಾತ್ಮರೇ, ಈ ವಾಕ್ಯದ ಗೂಢಾರ್ಥವನ್ನು ನನ್ನ ಜೀವಿತದಲ್ಲಿ ತಿಳಿಯಪಡಿಸು, ನಾನು ಇದನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ ಎಂಬುದಾಗಿ ನಾವು ಹೇಳುವುದಾದರೆ ಮಾತ್ರ ದೇವರು ನಮ್ಮಲ್ಲಿ ಆತ್ಮವನ್ನು ಕಳಿಸಿ ವಾಕ್ಯದ ಮುಖಾಂತರ ನಮ್ಮಲ್ಲಿ ಮಾತನಾಡುತ್ತಾನೆ. 1 ಕೊರಿಂಥ 6:19. ಹಲ್ಲೆಲೂಯಾ, 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 ಹಲ್ಲೆಲೂಯಾ. 1 ಕೊರಿಂಥ 6:19. ನೋಡಿ,
ದೇವರು ನಮಗೆ ಅನುಗ್ರಹಿಸಿರುವ ಏನು ದೇಹವು ಗರ್ಭಗುಡಿಯಾಗಿದೆ. ಯಾರಿಗೆ? ಪವಿತ್ರಾತ್ಮರು ನಮ್ಮ ಗರ್ಭಗುಡಿ. ದೇವರು ನಮಗೆ ಕಳಿಸಿರುವ ದೇವರು ಪವಿತ್ರಾತ್ಮರನ್ನು ಕಳಿಸುವಾಗ ನಮಗೆ ಒಂದು ಗರ್ಭಗುಡಿಯಾಗಿದೆ. ದೇವರು ನಾವು ಅದನ್ನು ತಿಳಿದುಕೊಳ್ಳಬೇಕು. ಓದಿ, ಇನ್ನೊಂದು ಸರಿ ಓದಿ. ನೋಡಿ, ಪವಿತ್ರಾತ್ಮರಿಗೆ ನಮ್ಮ ದೇಹ ಏನಾಗಿದೆ? ಗರ್ಭಗುಡಿಯಾಗಿದೆ. ಇದನ್ನು ನಾವು ಯಾವಾಗಲೂ ತಿಳಿದುಕೊಳ್ಳಬೇಕು. ಆಗ ಪವಿತ್ರಾತ್ಮರಲ್ಲಿ ವಾಸ ಮಾಡುತ್ತಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಯಾರು? ನಾವು ಸ್ವಂತ ಸೊತ್ತಲ್ಲ. ನಾವು ಯಾರ ಸೊತ್ತು? ನಾವು ಯಾರ ಸೊತ್ತು? ಪವಿತ್ರಾತ್ಮರ ಸೊತ್ತು, ದೇವರ ಸೊತ್ತು. ಆತನು ಕರೆದಾಗ ನಾನು ಹೋಗಲೇಬೇಕು, ನೀವು ಹೋಗಲೇಬೇಕು. ಮನೆಗೆ ಹೋಗ್ತೀವಿ ಅಂತ ಯಾರಿಗಾರ ಗ್ಯಾರಂಟಿ ಇದೆಯಾ? ಇಲ್ಲ. ಯಾಕೆಂದರೆ ನಾವು ಸ್ವಂತ ಸೊತ್ತಲ್ಲ. ದೇವರು ನಮಗೆ ಚೆನ್ನಾಗಿ ಹೇಳಿದ್ದಾರೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ ಎಂಬುದಾಗಿ. ಗಲಾತ್ಯ 5:22. ನೋಡಿ, ದೇವರ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡುವಾಗ ನಾವು ದೇವರ ಆತ್ಮರ ಮಾತನ್ನು ಕೇಳಬೇಕಾಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಜೋರಾಗಿ ಹೇಳಿ ಬ್ರದರ್. ಇನ್ನೊಂದ್ಸರಿ ಓದ್ಲಿ, ಫಸ್ಟಿಂದ ಓದಿ ಹೇಳಿ ಎಲ್ಲರೂ. ನಿಂತ್ಕೊಳ್ಳಿ, ಎಲ್ಲ ನಿಂತ್ಕೊಳ್ಳಿ. ಕೊನೆ ವಾಕ್ಯ ಓದೋಣ. ಹೇಳಿ ಬ್ರದರ್. ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಇಂಥವುಗಳೇ. ಯಾರು ಕೊಡೋದು ಇದು? ಪವಿತ್ರಾತ್ಮರು ನಮ್ಮಲ್ಲಿ ಬಿತ್ತುವಂಥ ಬೀಜವಾಗಿದೆ. ಇದು ನಮಗೆ ಬರಬೇಕು, ಇನ್ನೊಬ್ಬನನ್ನು ಪ್ರೀತಿಸುವುದು. ದೇವರು ಇದಕ್ಕಾಗಿಯೇ ಪವಿತ್ರಾತ್ಮರನ್ನು ಕಳಿಸುವುದು. ಯಾವುದಕ್ಕೆ? ನಮ್ಮನಿಗೆ ಯಾರೇ ಏನೇ ಮಾಡಿರಲಿ ನಾವು ಅವರನ್ನು ಕ್ಷಮಿಸಿಬಿಡೋಣ ಎಂಬುದಾಗಿ ಈ ದಿನ ದೇವರ ವಾಕ್ಯ ನಮಗೆ ಕಲಿಸಿದೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.